ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಸುದೀಪ್ ಮಾತಾಡ್ತಾ ಇದ್ದೀನಿ. ಸುದೀಪ್ ಕ್ರಿಯೇಷನ್ ಬ್ಲಾಗರ್ ಅಂಡ್ ವರ್ಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕನ್ನಡಿಗರು ಯಾಕೆ ಹೀಗೆ ಮಾಡ್ತಿರೋದು? ಕನ್ನಡ ಸಿನಿಮಾಗಳನ್ನು ಬೆಳೆಸ್ತಾನೆ ಇಲ್ಲ. ಚೂ ಮಂತರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದೀಗ ರಿಲೀಸ್ ಆಗಿ ಅದು 6 ದಿನಗಳು ಅಷ್ಟೇ ಆಗಿರೋದು, 1 ವಾರ ಸಹ ಆಗಿಲ್ಲ. ಕೆಲವೊಂದು ಫೋಟೋ ಹಾಕ್ತೀನಿ ನೋಡಿ. ನೋಡಿದ್ರೆ ಫೋಟೋನ, ಆ ಫೋಟೋ ಯಾವುದೇ ಅಂತ ಅಲ್ಲ. 2ನೇ ಸರಿ ನಾನು ಸಿನಿಮಾಗೆ ಹೋಗಿದ್ದಾಗ ಅಲ್ಲಿರುವಂತ ಅಷ್ಟು ಜನರು ಅಷ್ಟು ಥಿಯೇಟರ್ ಫುಲ್ ಆಗೇ ಇಲ್ಲ. ಯಾಕೆ ಕನ್ನಡ ಸಿನಿಮಾನ ಬೆಳೆಸ್ತಿಲ್ಲ? ರೀಸೆಂಟ್ ಆಗಿ ನಿರ್ದೇಶಕ ಸಹ ಫಿಲಂ ಚೇಂಬರ್ಗೆ ಹೋಗಿ ಜಗಳ ಸಹ ಆಡಿದರೆ ನಮಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂತ. ಅದೇ ತೆಲುಗು ತಮಿಳು ಇಂಡಸ್ಟ್ರಿಗಳಿಗೆ ಮುಗ್ಗಿ ಬಿದ್ದು ನೋಡ್ತಾರೆ ಕನ್ನಡಿಗರು. ಯಾಕೆ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸ್ತಾ ಇಲ್ಲ? ಅದೇ ಥಿಯೇಟರ್ಗಳು ಫುಲ್ ಆಗ್ಬೇಕು ಅಂದ್ರೆ ದರ್ಶನ್ ಸರೇ ಬರ್ಬೇಕಾ, ಇಲ್ಲ ಯಶ್ ಸರ್ರೇ ಬರ್ಬೇಕಾ, ಸುದೀಪ್ ಸರ್ರೇ ಬರ್ಬೇಕಾ, ಇಲ್ಲ ಉಪ್ಪಿ ಸರ್ರೇ ಬರ್ಬೇಕಾ? ಎಲ್ಲ ಹೀರೋಗಳನ್ನ ಒಂದೇ ತರ ನೋಡಿ ಅವ್ರು ಸಹ ಮಾಡೋದು. ನಾವು ಕನ್ನಡ ಸಿನಿಮಾಗೆ ಆದ್ಯತೆ ಮೊದಲು ಕೊಡಬೇಕು. ಏನಕ್ಕೆ ನಾವು ಈಗ ಗೇಮ್ ಚೇಂಜರ್ ಅಂತ ಒಂದು ಮೂವಿ ರಾಮಚಂದ್ರ ಸರ್ ಅವ್ರದ್ದು ಬರ್ತು, ಅದು ತೆಲುಗಿನಲ್ಲಿ ಬಂದಕ್ಕೆ ತುಂಬಾ ಅವ್ರಿಗೆ ಥಿಯೇಟರ್ಗಳು ಜಾಸ್ತಿ ಸಿಕ್ತು, ಜನಗಳು ಸಹ ಹಾಗೆ ಹೋಗಿ ನೋಡಿದ್ದಾರೆ. ಚೂಮ್ ಅಂತ ಮೂವಿನ ಯಾಕೆ ನೋಡ್ತಿಲ್ಲ? ಅದು ಅತ್ಯಂತ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅದು. ಚೂಮ್ ಅಂತ ಶರಣ್ ಸರ್ ಅಭಿನಯಿಸಿರುವ ಮೂವಿ ಅದು. ಒಳ್ಳೆ ಫ್ಯಾಮಿಲಿ ಗೋಸ್ ಬಂಪ್ಸ್ ಆಗಿ ಹಾರರ್ ಥ್ರಿಲ್ಲರ್ ಅನ್ನು ಒಳಗೊಂಡಿದೆ ಆ ಮೂವಿ. ಯಾಕೆ ನಮ್ ಕನ್ನಡಿಗರು ಹೋಗಿ ನೋಡ್ತಾ ಇಲ್ಲ? ಕನ್ನಡದಿಂದ ನಾವು ಬೆಳೆದಿದ್ದೇವೆ ಇಷ್ಟು ದಿವಸ ಎಲ್ಲ. ಕನ್ನಡ ನಾವು ಕನ್ನಡದವರು ಅಂತ. ಅಟ್ಲೀಸ್ಟ್ ನಾವು ಇನ್ನು ಮುಂದಕ್ಕಾದ್ರೂ ಕನ್ನಡ ಸಿನಿಮಾನ ಬೆಳೆಸೋಣ. ನಾವು ಕನ್ನಡದವ್ರು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಕನ್ನಡ ಸಿನಿಮಾ ಬೆಳೆಸೋಣ, ಕನ್ನಡ ಇಂಡಸ್ಟ್ರಿ ಬೆಳೆಸೋಣ ನಾವು. ಈಗ ಆಲ್ಮೋಸ್ಟ್ ಯಾವುದೇ ಬಂದು ತೆಲುಗು ತಮಿಳು ಮಲಯಾಳಂ ಈತ ಇಂಡಸ್ಟ್ರಿ ಸುಮಾರು ಬರ್ತಾನೆ ಐತೆ. ಸುಮಾರು ಥಿಯೇಟರ್ಗಳು ಸಹ ಸಿಗ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿ ಅವರಿಗೆ. ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಳ್ತು ಅಂದ್ರೆ ಕನ್ನಡ ಸಿನಿಮಾ ಯಾಕೆ ಬೆಳೆಯಲ್ಲ? ಆಮೇಲೆ ಫ್ಯಾನ್ಸ್ ವಾರ್, ಏನಕ್ಕೆ ಫ್ಯಾನ್ಸ್ ವಾರ್ ಮಾಡೋದು? ಎಲ್ಲಾ ಫ್ಯಾನ್ಸ್ ವಾರ್ ಅಂತ ಹೀಗೆ ಮಾಡ್ತು ಅಂದ್ರೆ ಸುಮ್ಮನೆ ಅನ್ನೆಸರಿ ವೇಸ್ಟ್ ಅಲ್ವ ಫ್ಯಾನ್ಸ್ ವಾರು? ಎಲ್ಲಾ ಹೀರೋಗಳು ಒಂದೇ ತರ ನೋಡಿ. ನಾವು ದರ್ಶನ್ ಸರ್ ಅಭಿಮಾನಿ, ಯಶ್ ಸರ್ ಅಭಿಮಾನಿ ಇರ್ಲಿ, ಬಟ್ ಏನಕ್ಕೆ ಅದು ಒಂದೊಂದು ಹೊಡೆದಾಡೋದು? ಸೊ ಹಾಗಾಗಿ ಕೇಳ್ಕೊತಾ ಇದೀನಿ, ಕನ್ನಡ ಸಿನಿಮಾವನ್ನು ಮೊದಲು ಬೆಳೆಸೋಣ. ತೆಲುಗು ತಮಿಳು ಸಿನಿಮಾಗಳು ಸೆಕೆಂಡ್ರಿ, ಫಸ್ಟ್ ಕನ್ನಡ ಸಿನಿಮಾ ಬೆಳೆಸೋಣ. ಇನ್ನೂ 6 ದಿನ ಕಳೆದು ಅಷ್ಟೇ ನೋಡಿ, ಅಲ್ಲಿ ಥಿಯೇಟರ್ ಫುಲ್ಲೇ ಇಲ್ಲ. ಒಂದ್ ಕಡೆ 6 ಜನ, ಒಂದ್ ಕಡೆ 8 ಜನ, ಇಷ್ಟೇ ಜನ. ಏನು ಕನ್ನಡ ಸಿನಿಮಾಕ್ಕೆ ಅಷ್ಟು ಜನ ಹೋಗ್ತಾ ಇಲ್ಲ? ಅದೇ ಒಂದು ತೆಲುಗು ಸಿನಿಮಾ ಆಗ್ಲಿ, ಇಲ್ಲ ಮಲಯಾಳಂ ಸಿನಿಮಾ ಆಗ್ಲಿ, ಥಿಯೇಟರ್ ಫುಲ್ ಆಗಿರ್ತಾರೆ. ಅಟ್ಲೀಸ್ಟ್ ಆದಷ್ಟು ಸಾಧ್ಯದಷ್ಟು ಇದಕ್ಕೆ ಒಂದ್ ಸ್ವಲ್ಪ ಪರಿಹಾರ ಕಂಡ್ಕೋಬೇಕಾಗಿದ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವರು ಸ್ವಲ್ಪ ಕಥೆಯನ್ನು ನೀಟಾಗಿ ಆರಿಸ್ಕೊಂಡ್ರೆ ಸಿನಿಮಾನು ಹಾಗೆ ಇರುತ್ತೆ, ಜನಗಳು ಸಹ ಬರ್ತಾರೆ. ಸೊ ಪ್ಲೀಸ್ ಕೇಳ್ಕೊತಾ ಇದೀನಿ, ಕನ್ನಡ ಸಿನಿಮಾನ ಮೊದಲು ಬೆಳೆಸೋಣ. ಕನ್ನಡಿಗರಾಗೋಣ ನಾವು. ಮೊದಲು ಕನ್ನಡಿಗರಾಗಿತ್ಕೊಂಡು ಕನ್ನಡ ಸಿನಿಮಾನ ಬೆಳೆಸಿ ಅರಸೋಣ. ನಾವು ಕನ್ನಡಿಗರು. ನಾವು ಎಲ್ಲೇ ಹೋದ್ರು ನಾವು ಕನ್ನಡದವ್ರು ಅಂತ ಹೇಳ್ತೀವಿ. ಕೆಲವು ಕಡೆ ಕನ್ನಡದವ್ರು ಅಂದ್ರೆ ಸಹ ಭೇದ ಭಾವ ಮಾಡ್ತಾರೆ. ನೀನು ಕನ್ನಡದವನಪ್ಪ, ನೀನು ತೆಲುಗನಪ್ಪ ಅಂತಾರೆ. ಬಟ್ ನಾವು ಅದೇ ಕರ್ನಾಟಕಕ್ಕೆ ಬಂದ್ರೆ ಎಲ್ಲರನ್ನು ಒಂದೇ ರೀತಿ ನೋಡ್ತೀವಿ. ಏನು ಕರ್ನಾಟಕ ತಮಿಳ್ನಾಡಿಗೆ ಹೋಗಿ ಬನ್ನಿ ನೋಡ್ತೀನಿ, ತಮಿಳ್ನಾಡಿಗೆ ಹೋಗಿ ಬರಕ್ ಆಗಲ್ಲ. ಬಂದು ಸಹ ಅವರು ನಮ್ಮ ಭಾಷೆಯಲ್ಲಿ ಮಾತಾಡಲ್ಲ, ಅವ್ರು ತಮಿಳಲ್ಲೇ ಮಾತಾಡ್ತಾರೆ. ನಾವು ಕರ್ನಾಟಕಕ್ಕೆ ಬಂದು ಅವ್ರು ತಮಿಳಲ್ಲಿ ಮಾತಾಡೋದು, ತಮಿಳಲ್ಲೇ ಮಾತಾಡ್ತೀವಿ. ಅದು ನಾವು ಮೊದಲನೇ ಮಾಡುವ ತಪ್ಪು. ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡೋಣ, ಕನ್ನಡ ಸಿನಿಮಾನೇ ಬೆಳೆಸೋಣ. ಸೊ ಹಾಗಾಗಿ ಎಲ್ಲಾ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಕನ್ನಡ ಸಿನಿಮಾ ಬೆಳೆಸೋಣ. ಮಂತರ್ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಅದನ್ನ ನೋಡಿ ಮೂವಿ ಮತ್ತು ಸಕ್ಸಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಂತ ಮರಿಬೇಡಿ. ನಮಸ್ಕಾರ.